ಹುಷಪ್ಪ ಏನು ಬಿಸಿಲಪ್ಪ ಈಗರ. ಯಪ್ಪ ಯಪ್ಪ ಯಪ್ಪ, ಇನ್ನು 2-3 ತಿಂಗಳು ಬಿಸಿಲು ಅಂದರೆ ಬಿಸಿಲು. ಯಪ್ಪ ಹೊರಗಡೆ ಕುಂತರೂ ಸಮಾಧಾನ ಇಲ್ಲ, ಮನೆ ಒಳಗಡೆ ಕುಂತರೂ ಸಮಾಧಾನ ಇಲ್ಲ. ಯಪ್ಪ ಸೆಕೆಗೆ ಸಾಕಾಗಂದಂಗೆ ಆಗ್ಬಿಟ್ಟೈತಪ್ಪ ಯಪ್ಪ ನನಗರ. ಗಿಡದ ನೆರಳಿಗರ ಕುತ್ಕೊಳೋಣ ಅಂದ್ರೆ ಅಲ್ಲೂ ಅರ್ಜಳ ಹೊಡಿತೈತಿ. ಯಪ್ಪ ಸೆಕೆಗೆ ಸಾಕಾಗೋತಪ್ಪ ಯಪ್ಪ. ಇದೇನಿದು ಮನ್ಯಾಗೇನು ಆವಾಜ ಇಲ್ಲಲ್ಲ? ಏ ರಾಧಿ, ಲೇ ರಾಧಿ. ಅತ್ಯಾರ ಅಡಿಗೆ ಮಾಡಕೊಂತೀನಿ ರೀ. ಅಡುಗೆ ಮಾಡಂತೆ ಅಂತ ಒಂದು ತಟಕ್ಕೆ ಬಾಯಿಲಿ. ಹಾಂ ರೀ ಅತ್ಯಾರ ಬಂದೆ. ಲಲಿತವ್ನ ಮನೆ ತಾಲು ಹೋಗೇ ಇಲ್ಲ. ನಾಳೆ ನಾಡಿದ್ರಾಗ ಹೋಗರ ಬರ್ಬೇಕು. ಪಾಪ ಲಲಿತವ್ನ ನೋಡಂಗೆ ಅನಿಸ್ಬಿಟ್ಟೈತಿ. ನೋಡೋಣ, ನಂದು ಪಗಾರ ರೊಕ್ಕ ಬರೋದೈತಲ್ಲ, ಬರಲಿ. ಬಂತಂದ್ರೆ ಆಕೆಗೆ ಒಂದು ಚಲೋ ಸೀರೆ ತೊಗೊಂಡು ಒಂದು ಸ್ವಲ್ಪ ಏನಾರ ಮನ್ಯಾಗ ಅಡುಗೆ ಮಾಡ್ಕೊಂಡು ಹೋಗಿ ಮಾತಾಡ್ಸ್ಕೊಂಡು ಬಂದ್ರಾತು. ಈಗ ಹೆಂಗ ಸವಿತವನು ಹೋಗೋಣ ಮನೆಗೆ. ಏನಾರ ಕೆಲಸದಾಗ ಸಹಾಯ ಆಗಕ್ಕುಂತೈತ ಏನೋ, ಇಬ್ಬರು ಹೆಂಗದಾರ ಏನು ಅನ್ನೋದನ್ನು ನೋಡ್ಕೊಂಡು ಬರ್ಬೇಕು ನಾನು. ಇಲ್ಲಾಂದರೆ ನನಗೂ ಸಮಾಧಾನನೇ ಇರಂಗಿಲ್ಲ. ಮೊದಲು ಪಗಾರ ಬರಲಿ, ಆಮೇಲೆ ಹೋಗಿ ಬಂದ್ರಾತು. ಏನ್ರಿ ಅತ್ಯಾರ ಕರೆದ್ರಲ್ಲ? ಮಾಧವನವ್ರ ಮನೆಯಿಂದ ಲಿಂಬೆಹಣ್ಣಿನ ಗಿಡ ಇಲ್ಲ, ಅಲ್ಲಿಂದ ಲಿಂಬೆಹಣ್ಣೆ ಹರ್ಕೊಂಬಂದು ಇಟ್ಟು ನೋಡಲ್ಲಿಂದ ಇದು ಅಡುಗೆ ಮನ್ಯಾಗ ಒಂದು ತಟಗ ತಣ್ಣನ ಇದು ಗಡಿಗೆ ನೀರು ತೊಗೊಂಡು ಸರ್ಬತ್ ಮಾಡ್ಕೊಂಡು ಬಾ ಹೋಗು. ತಣ್ಣಗಿರ್ಬೇಕಾ ನೀರು? ಅದು ಅತ್ಯಾರ ಅದು ಸಕ್ರೆ ಖಾಲಿ ಆಗ್ಬಿಟ್ಟೈತ್ರಿ ಅತ್ಯಾರ. ಒಂದ ಚಮಚ ಉಳ್ದೈತ್ರಿ ಸಂಜೆಗೆ ಚಾಕ. ಅಲ್ಲ, ಇಷ್ಟು ಲಗುನ ಸಂತಿ ಖಾಲಿ ಮಾಡಿಟ್ಬಿಟ್ರಿ ನೀವು? ಮೊನ್ನೆನಾರ ನನ್ನ ಮಗ 1 kg ಸಕ್ರೆ ತಂದಿಟ್ಟಿತ್ತ ನಮ್ಮ ಮನ್ಯಾಗ, ಅದು ಹೆಂಗೆ ಖಾಲಿ ಆಯ್ತು ಲಗುನ ಇಷ್ಟು ಲಗುನ? ತಾಯಿ ಮಕ್ಕಳು ಏನು ಬರೇ ಸಕ್ರಿನ ತಿಂದ್ಬಿಟ್ರೆ ಏನು ಮನ್ಯಾಗ? ಊಟ ಇಲ್ಲ ಅದಕ್ಕೆ? ಮನ್ಯಾಗ ಊಟ ಇಲ್ಲ? ಊಟ ಐತಲ್ಲ ಮನ್ಯಾಗ. ಬರೀ ಸಕ್ರಿನ ಕುತ್ಕೊಂಡು ತಿಂದ್ಬಿಟ್ರನ 3 ಮಂದಿ? ಏನಾಯ್ತು 1 kg ಸಕ್ರೆ? ಅದು ಅತ್ಯಾರ ಅದು ಅದು ಮೊನ್ನೆ ಇದು ಪಾಯಸ ಎಲ್ಲ ಮಾಡಿತ್ತಲ್ರಿ, ಹಾಗಾಗಿ ಖಾಲಿ ಆಗಿಬಿಟ್ಟೈತ್ರಿ. ಅದು ಅಲ್ದ ಚಾ ಒಂದೇ ಸಮನೆ ಬೆಳಗ್ಗೆ ಮಧ್ಯಾಹ್ನ ಸಂಜೆಗೆ ಅಂತ ಒಂದೇ ಸಮನೆ ಚಾ ಮಾಡಿಬಿಡ್ತೈತಲ್ರಿ ಮನ್ಯಾಗ, ಹಾಗಾಗಿ ಖಾಲಿನ ಆಗ್ಬಿಟ್ಟೈತ್ರಿ ಅತ್ಯಾರ ಸಕ್ರೆ. ಹಂಗಾರ ಶಟ್ರ ಅಂಗಡ್ಯಾಗ ಹೋಗಿ ಸಕ್ರೆ ತೊಗೊಂಬಾ. ಸಕ್ರೆ ತೊಗೊಂಬಂದು ನನಗೆ ಸರ್ಬತ್ ಮಾಡಿಕೊಡು. ನನಗೆ ಇವತ್ತು ಸರ್ಬತ್ ಕುಡಿಯಂಗೆ ಅನ್ಸೈತಿ. ಸರ್ಬತ್ತ ಮಾಡಿ ಕೊಡಾಕಬೇಕು ನೀನು. ಅಲ್ಲಿವರೆಗೂ ನಾ ಮಾತ್ರ ಬಿಡಂಗಿಲ್ಲ. ಎಂತ ಚಲೋ ಲಿಂಬೆಹಣ್ಣು ಹರ್ಕೊಂಬಂದಿನಿ. ಪಾಪಕ್ಕೆ ಮಾಧವನ ಕೇಳಿ ನೀ ನೋಡಿದ್ರೆ ಸಕ್ರೆ ಇಲ್ಲ ಅಂತಂತೇನೆ. ನಂಗೆ ಅದೆಲ್ಲ ಗೊತ್ತಿಲ್ಲ. ಹೋಗಿ ಶಟ್ರ ಅಂಗಡ್ಯಾಗ ಸಕ್ರೆ ತೊಗೊಂಬಂದು ಸರ್ಬತ್ ಮಾಡಿಕೊಡು ನನಗೆ. ಅದು ಅತ್ಯಾರ ಹೊರಗಡೆ ಬಿಸಿಲು ಒಂದೇ ಸಮನೆ ಸುರಿತೈತ್ರಿ ಅತ್ಯಾರ. ನಾಳೆ ಮಾಡ್ಕೊಡ್ತೀನಿ ತವ್ರಿ ಅತ್ಯಾರ ಸರ್ಬತ್ತನ್ನ. ಬಿಸ್ಲಾಗ ಹೋದ್ರೆ ನಿಂದು ಬ್ಯೂಟಿ ಏನು ಕರಗಿ ಹಾಳಾಗಬೇಡಂಗಿಲ್ಲ ತಗೋ. ಅಷ್ಟಕ್ಕೂ ನಿನ್ನ ನೋಡಕ್ಕೆ ಯಾರೂ ಬರೋರು ಇಲ್ಲ ಮನ್ಯಾಗ. ಹೋಗಿ ಸುಮ್ಮನೆ ಸಕ್ರೆ ತೊಗೊಂಬಂದು ಮಾಡ್ಕೊಡ. ಬಿಸ್ಲಿಗೆ ಹೋಗಿ ಕಳ್ತಾಳಂತೆ. ನೀನು ತವ್ರ ಮನ್ಯಾಗ ನೀನೇನು ಬಿಸಿಲು ಕಂಡೇ ಇಲ್ಲನ? ಹೊಲ್ದಾಗೆಲ್ಲ ಕೆಲಸ ಮಾಡ್ತಿದ್ದೀನಿ ನೀನು, ನಾನೇನು ನೋಡಿಲ್ಲ ಅಂತ ಅನ್ಕೊಂಡ್ಬಿಟ್ಟೇನ? ಈ ನಾಟಕೆಲ್ಲ ಬೇಡ. ಸುಮ್ಮನೆ ಹೋಗಿ ಸಕ್ರೆ ತೊಗೊಂಬಂದು ನಂಗೆ ಸರ್ಬತ್ ಮಾಡಿಕೊಡು. ಸರಿ ಅತ್ಯಾರ ಆಯ್ತು. ಅಂದಂಗೆ ಅಡುಗೆ ಏನು ಮಾಡಕುಂತೀರಿ? ಅದು ಅತ್ಯಾರ ಬಿಸಿಲೈತಲ್ರಿ, ಯಾರಿಗೂ ಊಟನೂ ಹೋಗಂಗಿಲ್ಲ. ಅದಕ್ಕೆ ಅನ್ನ ಮಜ್ಜಿಗೆ ಸಾರು ಮಾಡಾಕೊಂತೀನಿ ನೋಡ್ರಿ. ಊಟ ನಿನಗೆ ಹೋಗಂಗಿಲ್ಲ ಅಂದ್ರೆ ನಮಗೂ ಹೋಗಂಗಿಲ್ಲ ಅಂತ ಅನ್ಕೊಂಡೇನು? ನಂಗೆ ಅದೆಲ್ಲ ಗೊತ್ತಿಲ್ಲ. ರೊಟ್ಟಿ, ಕೊರದಿಟ್ಟಿನ ಪಲ್ಯ, ಅನ್ನ, ಮಜ್ಜಿಗೆ ಸಾರು ಮಾಡು, ಯಾವ್ದಾರ ಒಂದು ಚಟ್ನಿ ಮಾಡು. ಏನು ಅಲ್ಲಲ್ಲಿ ಕುಂತಿ ಅಂದ್ರೆ 4 ರೊಟ್ಟಿ ತಿನ್ಲಾರ್ದ ಮ್ಯಾಲೆ ಎದ್ದಳಂಗಿಲ್ಲ ನೀನು. ಮತ್ತು ಈಗ ಊಟ ಹೋಗೋಲ್ದಂತ ಅಂತಿದ್ದೇನೆ. ಮಾಡಕ್ಕೆ ಬ್ಯಾಸ್ರಿ ಗಿಡಿ ಮಾಡ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಕೈಯಾಗ ಆಗಲಿಲ್ಲ ಅಂದ್ರೆ ನಿನ್ನ ಮಗಳ ಅದಾಳಿಲ್ಲ, ಆಕಿಗೂ ಹಚ್ಚಿ ಕೆಲಸಕ್ಕೆ. ಸುಮ್ಮನೆ ಮೂಲೆ ಕುಂದ್ರಸಕ್ಕೆ ಹೋಗ್ಬೇಡ. ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಬಾಳೆ ಮಾಡ್ಲಾರ್ದಂಗೆ ಓಡ್ ಬರ್ತಾಳೆ ನೋಡು. ಅದೆಲ್ಲ ಗೊತ್ತಿಲ್ಲ. ಬೇಡ ರೊಟ್ಟಿ ಬಡಿ, ಪಲ್ಯ ಮಾಡು, ಅನ್ನ ಸಾರು, ಯಾವ್ದಾರ ಒಂದು ಚಟ್ನಿ ರುಬ್ಬು. ಮಿಕ್ಸಿಗೆ ಹಾಕಂಗಿಲ್ಲ, ಹೊಳ್ಳಾಗ ರುಬ್ಬಬೇಕು. ಆತ್ರಿ ಅತ್ಯಾರ. ಕೆಲಸ ಅಂದ್ರೆ ಸಾಕು, ಮೈ ಬಗ್ಗದೇ ಇಲ್ಲ ಅಂತೈತಿ. ರೊಟ್ಟಿ ಮಾಡಕ್ಕೆ ವಜ್ಜಾಕೈತಲ್ಲ, ಅದಕ್ಕೆ ಅನ್ನ ಸಾರು ಮಾಡಿಟ್ಬಿಡೋಣ ಅಂತ ಅನ್ಕೊಂಡ್ಬಿಡ್ತಾಳೆ. ಅದೊಂದು ಮಜ್ಜಿಗೆ ತರೋದೈತಿ, ಅದಕ್ಕೊಂದು ಈಟ ಒಗ್ಗರಣೆ ಹಾಕಿಬಿಡೋದೈತಿ, ಆ ಒಂದು ಕುಟ್ರೆ ಅನ್ನ ಮಾಡೋದೈತಿ. 3 ಹೊತ್ತು ಅದನ್ನ ತಿನ್ನೋದ. ಈ ಅಡುಗೆ ಮಾಡೋಕ್ಕೂ ಹಾತಾವ್ ಅದ ಲಲಿತಾವ್ ಇದ್ದಾಗ ಅದನ್ನು ಮಾಡು, ಇದನ್ನು ಮಾಡು, ಬರೀ ಅನ್ನ ಸಾರನ ಯಾರು ತಿಂತಾರೆ ಅನ್ನ ಸಾರು ಅಂತ ದೊಡ್ಡದಾಗ ಮಾತಾಡ್ತಿಲ್ಲ. ಈಗ ತಾನು ಅಡುಗೆ ಮಾಡೋದೈತಲ್ಲ, ಈಗ ತನಗಾದ್ರೆ ಅನ್ನ ಸಾರಷ್ಟು ನಡೀತೈತಿ ಮಾಡಕ್ಕೆ. ಈ ಮನ್ಯಾಗ ನನ್ನ ಮೊಮ್ಮಗಳು ಇರೋವರೆಗೂ ನೆಮ್ಮದಿಯಾಗಿ ಇರಾಕ್ ಬಿಡಲಿಲ್ಲ ನನ್ನ ಮೊಮ್ಮಗಳಿಗೆ. ನಿನ್ನನ್ನು ಹೆಂಗೆ ನೆಮ್ಮದಿಯಾಗಿ ಇರಾಕ್ ಬಿಡ್ತೀನಿ ನಾನು? ನೀನು ಮಾಡಿದ ತಪ್ಪಿನ ಅರಿವಾಗಬೇಕು. ಅಲ್ಲಿವರೆಗೂ ನಾ ಬಿಡಂಗಿಲ್ಲ ಲೇ ರಾಧಿ ನಿನ್ನನ್ನು. ನನ್ನ ಮೊಮ್ಮಗಳನ್ನು ನೀನ ಹೋಗಿ ಕಾಲು ಬಿದ್ದು ಕರ್ಕೊಂಬರ್ಬೇಕು ಈ ಮನೆಗೆ. ಹಂಗೆ ಮಾಡೋವರೆಗೂ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಯವ್ವ ಅಡ್ಡರ ಆಗರ ತಡಿಯಪ್ಪ ಯಪ್ಪ. ಅಮ್ಮರ ಯಾರವ ಅದು? ಅಮ್ಮರ ನಾನು ರೀ ಮಾಧವ. ಅಯ್ಯ ಬಾರ ಯವ್ವ, ಆಯ್ತಾ ಒಳಗಡೆ ಬಾ. ನೀನು ಅಲ್ಲೇ ಹೊರಗಡೆನೇ ನಿಂತಿಯಲ್ಲ, ಬಾ ಆಯ್ತಾ ಒಳಗಡೆ. ಅಬ್ಬಾ ಚೆನ್ನವಕ್ಕರ್ ಯಾವಾಗ ಬಂದಂಗಾಗಾರ? ಬರ್ರಿ ಯಾಕಾರ ಕುತ್ಕೋ ಬರ್ರಿ. ಬಾ ಮಾಧವ, ನೀನು ಮಂದಿ ಮನೆ ಅನ್ನಂಗ ಅಲ್ಲೇ ಹೊರಗಡೆ ನಿಂತ್ಕೊಂಡು ಓದಿರ್ತಿದ್ಯಲ್ಲ, ಒಳಗೆ ಬರಕ್ಕೆ ಬರಲ್ಲನ? ಅದಮ್ಮರ ನೀವು ಒಂದೊಂದ್ಸಲ ಮನೆಯಾಗ ಇರಂಗಿಲ್ಲಲ್ಲ, ಅದಕ್ಕೆ ಕೇಳೋಣ ಇದ್ರೆ ಒಳಗೆ ಹೋಗಕ್ಕೆ ಬರ್ತೈತಿ, ಇಲ್ಲಾಂದ್ರೆ ನೀವು ಬಂದ ಮೇಲೆ ಬರಕ್ಕೆ ಬರ್ತೈತೆ ಅಂತಂದು ಅಲ್ಲಿ ನಿಂತ್ಕೊಂಡು ಹೋದ್ರಿದೆ. ಹೌದನ? ಬರ್ರಿ ನಾನು ನಿಂದ್ರಿಸ್ಕೊಂಡ ಮಾತಾಡ್ಸಕೊಂತೀನಿ. ಬರ್ರಿ ಚೆನ್ನವಕ್ಕರ, ಆರಾಮದಿರಾ?
ಕುತ್ಕೊಬರ್ರಿ, ಮೊದಲು ಕುತ್ಕೊಬರ್ರಿ ನೀವು, ಆಮೇಲೆ ಮಾತಾಡಿದ್ರಾತು. ನಾವು ಆರಾಮದೀವಿ ನೋಡವ, ನೀನು ಆರಾಮದಿಯಾ? ಹೂನೇ ಬೇಕಾ, ನಾವು ಆರಾಮದೀವಿ ನೋಡು. ಅಂದಂಗ ಯಾವಾಗ ಬಂದಿ ನೀನು? ಯವ್ವ ಈಗ ಮುಂಚೆಲಿ ಬಂದೀನಿ ನೋಡು. ಅದಕ್ಕೆ ನಿನ್ನ ತಾಯನ ಒಂಚೂರು ಮಾತಾಡೋದಿತ್ತ, ಅದಕ್ಕೆ ಕರ್ಕೊಂಬಂದೆ ನನ್ನ ಮಗಳನ್ನ. ಹೌದನ? ಏನು ಮಾತಾಡೋದಿತ್ತು? ಇರ್ರಿ ಒಂದ ನಿಮಿಷ. ಲೇರಾದಿ ಎಲ್ಲದಿರಿ? ಅತ್ಯಾರ ಸಕ್ರೆ ತರಾಕ್ ಹೊಂಟೀನ್ರಿ. ಹೌದನ? ಚೆನ್ನಮ್ಮಕ್ಕರು ಮತ್ತು ಮಾಧವ ಬಂದಾಳ, ನಮ್ಮ 3 ಜನಕ್ಕೆ ಸೇರಿಸಿನ ಸರ್ಬತ್ ಮಾಡಿಬಿಡು. ಸರಿ ರೀ ಅತ್ಯಾರ. ಏನೇನು ಒಂದು ತಪ್ಪಷ್ಟಿಗೆ ಒಂದು ನನಗಂತೂ ಮೂಲ ಆಗ್ಬಿಡ್ತಾವೆ. ತಣ್ಣಗೆ ಅನ್ನ ಸಾರು ಮಾಡತ್ತಾಗ ಮಕ್ಕೊಂಡ್ರಾತ, ಒಂದು 4 ತಾಸು ನಿದ್ದೆ ಹೊಡೆದ್ರಾತಂತ ನಾನು ಅನ್ಕೊಂಡ್ರೆ ಈ ಮುದುಕಿ ಬಂದು ರೊಟ್ಟಿ ಮಾಡಿ, ಪಲ್ಯ ಮಾಡಿ, ಚಟ್ನಿ ಅದನ್ನು ಕಲ್ಲಾಗ ಒಳ್ಳಾಗ ರುಬ್ಬಿ ಮಾಡು ಅಂತದ. ಮತ್ತು ಅದು ಅಲ್ಲ, ಈಗ ಮತ್ತು ಇವರಿಬ್ಬರು ಬೇರೆ. ಎಲ್ಲ ನನ್ನ ಕರ್ಮ, ಒಬ್ಬರ ತಪ್ಪಷ್ಟಿಗೆ ಒಬ್ಬರು ಒಕ್ಕರ್ಸ್ಕೊಂಡ್ಬಿಡ್ತಾರೆ ಮನೆಗೆ. ಅಯ್ಯ ಮಾಡವ, ಸರ್ಬತ್ ಗಿರ್ಬತ್ ಏನು ಬೇಡವ, ಈಗ ಮನ್ಯಾಗ ಊಟ ಮಾಡ್ಕೊಂಡ ಬಂದೀವಿ ನಾವು. ಯವ್ವ ಅಕ್ಕರ ಸುಮ್ಮನಿರ್ರಿ, ಅದ ಬಿಸಿಲು ಸುರಿತೈತಿ. ನಾನು ಈಗ ಸರ್ಬತ್ ಮಾಡ್ಸಕ್ಕಂತನ ಹೇಳಿದ್ದಕ್ಕಿಗೆ ಹಂಗೆ ನಿಮ್ಮಿಬ್ರಿಗೂ ಸೇರಿಸಿ ಮಾಡಂತ ಅಂದೆ. ಆಟ ಅದೆಲ್ಲ ಬಿಡ್ರಿ. ಈಗ ನಂಗೆ ಏನೋ ಮಾತಾಡ್ಬೇಕಂತ ಅಂದೆ ಅಂತ ಹೇಳ್ಬೇಕ ಏನು? ಯಾಕ ನಿನ್ನಿಂದ ಭಾಳ ದೊಡ್ಡ ಉಪಕಾರ ಆಯ್ತು ಬೇಕ. ಹೆಂಗೋ ಒಂದು ನನ್ನ ಮಗಗೆ ಗೊತ್ತಾಗೋಕ್ಕಿಂತ ಮುಂಚೆ ನನ್ನ ಮೊಮ್ಮಗಳದ್ದು ಮದುವೆ ಮಾಡಿಸ್ಬಿಟ್ವಿ ಎಲ್ಲ ಬೇಕ ನೀನು. ಯಪ್ಪ ನಿನಗೆ ಹೆಂಗೆ ಕೃತಜ್ಞತೆ ಹೇಳ್ಬೇಕನ್ನೋದ ಗೊತ್ತಾಗವಲ್ದು ನನಗಂತೂ. ಇರಲಿ ಬಿಡ್ಬೇಕಾ, ಅದಕ್ಕೆಲ್ಲ ಕೃತಜ್ಞತೆ ಅದೆಲ್ಲ ಎದಕ್ಕೆ? ಆಕಿನೂ ನನಗೆ ಮೊಮ್ಮಗಳಿದ್ದಂಗೆ. ಏನು ಮಾಡೋದು, ನಿನ್ನ ಮಗ ಒಬ್ಬವ ಹೆಂಗದಾನಲ್ಲ, ನೀನು ಹೆಂಗದಿದಿ, ನಿನ್ನ ಮಗಳು ಹೆಂಗದಾಳ, ಅವ ಒಬ್ಬವ ಅದು ಹೆಂಗೆ ಹುಟ್ಟುಬಿಟ್ನ ಏನ ನಿನ್ನ ಹೊಟ್ಟಾಗ ನಂಗಂತೂ ಗೊತ್ತಿಲ್ಲ. ಅವತ್ತು ಕೈಗೆ ಸಿಕ್ಕಿದ್ದ ನೋಡ, ಸರಿಯಾಗಿ ಜಾಡಿಸಿ ಕಳಿಸಿದ್ದೆ ನೋಡಿ ನಿನ್ನ ಮಗಗೆ. ನೀನು ಬೇಕಾರೆ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಬೇ ಚೆನ್ನವಕ್ಕ, ಆದರೆ ನಿನ್ನ ಮಗನ ಮೇಲೆ ನನಗಂತೂ ಭಾಳ ಸಿಟ್ಟು ಬಂದಿತ್ತು ನೋಡು. ಇನ್ನೊಂದು 2 ನಿಮಿಷ ಅಲ್ಲೇ ನಿಂತಿದ್ದಿದ್ರೆ ತೊಗೊಂಡು ಹೊಡೆದ ಕಳಿಸ್ತಿದ್ದೆ ನೋಡಿ, ನಾನಂತೂ ಬಿಡ್ತಿಲ್ಲಾಗಿದ್ದೆ. ಮತ್ತು ಹೆಂಗೆ ಮಾತಾಡ್ತಾನೆ ಬೇ ಅವನರ? ಹ್ಞೂ ಬೇ ಅಕ್ಕ, ಹಂಗೆ ನೋಡ್ಬೇ ಮಾತಾಡೋದು. ನನಗೂ ಕಿಮ್ಮತ್ ಕೊಡಂಗಿಲ್ಲ, ಈಕಿಗೂ ಕಿಮ್ಮತ್ ಕೊಡಂಗಿಲ್ಲ, ನಮ್ಮ ಅಳಿಯಾಗೂ ಕಿಮ್ಮತ್ ಕೊಡಂಗಿಲ್ಲ. ಅದಕ್ಕೆ ನೀನು ಸರಿನತ್ತಂಗೆ ಮಾಡಿದಿ ನೋಡ್ಬೇಕ. ನೀನೇನು ಮಾಡಿದಿಲ್ಲ ಸರಿನತ್ತಂಗೆ ಮಾಡಿದಿ ನೀನು. ಅದಕ್ಕೆ ನಾನು ಅದಕ್ಕೆ ನಿನ್ನ ಹತ್ರ ಮಾತಾಡೋಕ್ಕಂತ ಬಂದೆ. ನೀನು ಅವತ್ತು ಬಡಿ ಯಾಡೇಟು ಹೊಡೆದಿದ್ರು ನಾನೇನು ಬೇಜಾರು ಮಾಡ್ಕೊತಿಲ್ಲಾಗಿದ್ದೆ ನೋಡ್ಬೇಕಾ. ಸರಿನತ್ತಂಗೆ ಮಾಡಿದೆ. ಪಾಪ ಇಲ್ಲ ಅಂದಿದ್ರೆ ನನ್ನ ಮೊಮ್ಮಗಳ ಜೀವನ ಹಾಳಾಕಿದ್ಬೇಕಾ. ಎಲ್ಲೋ ಹೊತ್ತಿನಲ್ಲಿ ನನ್ನ ಮೊಮ್ಮಗಳಿಗೆ ಒಂದು ಚಲೋ ಹುಡುಗ ಸಿಕ್ಕ ಮದುವೆಯಾಗಿ ಆಕಿ ಗಂಡನ ಮನೆಗೆ ಸೇರಿದಲ್ಲ, ಅದ ನನಗೆ ದೊಡ್ಡ ಸಮಾಧಾನ ಬೇಕ. ಎಲ್ಲಿ ನನ್ನ ಮಗ ನನ್ನ ಮೊಮ್ಮಗಳ ಜೀವನನ ಹಾಳು ಮಾಡಿಟ್ಟು ಬಿಡ್ತಾನೋ ಏನು ಅಂತಂದು ನನಗಂತೂ ಭಾಳ ಚಿಂತೆ ಹತ್ತು ಬಿಟ್ಟಿತ್ತು ಬೇಯಕ್ಕ. ನನ್ನ ಮಗಳು ದಿನಾ ಫೋನ್ ಹಚ್ಚಿ ಆಳತಿದ್ಲು, ನನ್ನ ಮೊಮ್ಮಗಳ ದಿನ ಸಣ್ಣ ವಯಸ್ಸು, ಎಲ್ಲಿ ಆ ಹುಡುಗಿ ಜೀವನ ಹಾಳು ಮಾಡಿಟ್ಟು ಬಿಡ್ತಾನೋ ಅಂತ ನನಗಂತೂ ದೊಡ್ಡ ಚಿಂತೆ ಹತ್ತು ಬಿಟ್ಟಿತ್ತು ಬೇಯಕ್ಕ. ಈಗ ನನ್ನ ಮೊಮ್ಮಗಳ ಮದುವೆ ಆದಮೇಲೆ ನನಗೆ ಸಮಾಧಾನ ಆಗೈತೆ ನೋಡ್ಬೇ. ಅಯ್ಯೋ ಯಾಕ ಅಷ್ಟಕ್ಕೆಲ್ಲ ಎದಕ್ಕೆ ಕಳ್ತಿದ್ದೀವಿ ಬಿಡು, ಈಗೆಲ್ಲ ಆಗೈತಿಲ್ಲ. ಆಕಿನೂ ಮದುವೆ ಆತು, ಗಂಡನ ಮನೆ ಸೇರ್ಕೊಂಡಾಳ, ಇಲ್ಲಿ ಬಿಡಿ ಎದಕ್ಕೆ ಕಳ್ತಿದ್ದಿ. ಮತ್ತು ಏನು ಮಾಡೋದವ, ಒಬ್ಬೊಬ್ಬ ಒಂದೊಂದು ಹಂಗಿರ್ತಾವೆ. ಮತ್ತು ಅವು ಹುಟ್ಟಿದಾಗಿಂದ ಹಂಗೆ ಇರ್ತಾವಲ್ಲ, ಅವು ಸಾಯೋವರೆಗೂ ಬದಲಾಗಂಗಿಲ್ಲ. ನಾವು ಅಂತರ ಬಗ್ಗೆ ತಲೆ ಕೆಡಿಸ್ಕೊಲಾರ್ದ ಬಿಟ್ಬಿಡ್ಬೇಕಷ್ಟೆ. ಅಯ್ಯೋ ಅಯ್ಯಕ್ಕ, ದಿನ ಒಂದಕ್ಕೂ ಅವನ ಸಲುವಾಗಿ ಸಾಕಾಗಿ ಹೋಗ್ಬಿಟ್ಟೈತಿ ಬೇ ಅಕ್ಕ. ಕುಡಿಯೋದು ಮನೆ ಕುಡ್ಕೊಂಡು ಬರ್ತಾನೆ ಮನೆಗೆ, ಹೊತ್ತಿಲ್ದ ಹೊತ್ನಾಗ ಬರ್ತಾನೆ. ಅವ್ರ ಜೊತೆ ಇವ್ರ ಜೊತೆ ಬರೀ ಜಗಳ ತೆಗಿಯೋದು. 4 ಕಾಸು ದುಡಿತಾನ, ಅವು ಇಸ್ಪೀಟ್ ಆಡಿ ಅದಕ್ಕಿಂತ ಡಬಲ್ ದುಡ್ಡು ಖರ್ಚು ಮಾಡ್ತಾನೆ. ಅಯ್ಯೋ ಏನು ಮಾಡ್ಬೇಕ ಏನು, ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ ಬೇಕ. ಏನು ಪುಣ್ಯಕ್ಕೆ ನನ್ನ ಗಂಡ ಅವಾಗ ಮನೆ ಕಟ್ಸಿದ್ದ ಅಂತಂದು ಅದು ಒಂದೈತಿ. ನಾನು ಇರೋವರೆಗೂ ಆಟ ನೋಡ್ಬೇಕ ಆ ಮನೆ ಇರೋದು. ನಾನು ಸತ್ತ ಕಾಲಕ್ಕೆ ಅವ ಏನು 2 ದಿನಕ್ಕೆ ಮಾರಿಬಿಡ್ತಾನೆ ಅದನ್ನು, ಆ ಮನಿನ. ಏನು ಮಾಡ್ಬೇಕು ಬೇಕಾದ ಎಂಥ ಮಗ ಹುಟ್ಟುಬಿಟ್ನು ಏನೋ ನನ್ನ ಹೊಟ್ಟ್ಯಾಗ. ನಂಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು ಬೇಕಾ. ಅವನ ಸಲುವಾಗಿ ನನಗೆ ನೆಮ್ಮದಿನೇ ಇಲ್ಲದಂಗೆ ಆಗ್ಬಿಟ್ಟಿತ್ತು ನೋಡಿ ನನ್ನ ಜೀವಕ್ಕೆ. ಸುಮ್ಮನೆ ನನ್ನ ಗಂಡನ ಜೊತೆ ನಾನು ಹೋಗ್ಬಿಟ್ಟಿದ್ರೆ ತಣ್ಣಗತ್ತಾಗ ಮ್ಯಾಲಿರ್ತಿದ್ದೆ. ಇವನ ಕಾಲಾಗ ಸಾಕಾಗಿ ಹೋಗ್ಬಿಟ್ಟೈತಿ ಬೇಯಕ್ಕ, ಸಾಕಾಗಿ ಹೋಗ್ಬಿಟ್ಟೈತಿ. ಅಯ್ಯ ಚೆನ್ನವಕ್ಕ, ಎದಕ್ಕೆ ಕಳ್ತಿದ್ದಿ ಬಿಡು ಹಾಗೆಲ್ಲ ಹಾಳಾಕೋಬೇಡ, ಹಾಗೆಲ್ಲ ಅನ್ನಕೋಬೇಡ ನೀನು. ಅವನಿಗೆ ಹೆಂಗಾರ ಮಾಡಿ ಬುದ್ಧಿ ಬರ್ಸನ, ಸುಮ್ಮನೆ ಏನು ಮಾಡೋದವ. ಒಬ್ಬೊಬ್ಬರು ಹಂಗಿರ್ತಾರ, ಏನು ಮಾಡೋದು, ನಾವು ಸುಮ್ಮನೆ ಆಗ್ಬಿಡ್ಬೇಕತ್ತ. ಎಷ್ಟು ಹೇಳಿದ್ರು ಬದಲಾಗಲ್ಲ ಅಂತ ಅಂದಮೇಲೆ ಕೈ ಬಿಟ್ಬಿಡ್ಬೇಕು. ನೀ ಸುಮ್ಮನೆ ಅದಕ್ಕೆ ನಾನು ಎಷ್ಟು ಸಲ ಹೇಳ್ತೀನವ, ಅವ್ನ ಸುಖ ಅವ್ನು ಉಣ್ಲಿ, ಬಿಟ್ಕಾಟ ಬಂದುಬಿಡತ್ತಾಗ ಇಲ್ಲಿ ಮಗಳ ಮನೆ ಆಗಿದ್ದು ಬಿಡು. ಈ ನೀನು ಅಳಿಯ ಏನಾರ ಅಂತ ನಾನು, ಅವನು ಚಲೋ ಅದಾನ. ನೀ ಅವ್ರು ತಿನ್ನೋದ್ರಾಗ ಒಂದು ನೀ ತಿಂತಿದ್ದಿ ಅಷ್ಟ, ಹೌದಿಲ್ಲ? ಹ್ಞೂ ಬೇಯಮ್ಮ, ನಾನು ಅದನ್ನ ಅಂತೀನಿ. ಅವನನ್ನು ಕೈ ಬಿಟ್ಟು ಬಿಡ್ಬೇ, ಕೈ ಬಿಟ್ಟು ಬಂದುಬಿಡತ್ತಾಗ ಏನಾರ ಯಾಕೆ ಮಾಡ್ಕೊಂಡು ಹಾಳಾಗಿ ಹೋಗ್ಲತ್ತಾಗ. ಅವ್ನ ಸಲುವಾಗಿ ನೀನು ಅದಕ್ಕೆ ನಿನ್ನ ಜೀವನ ನಿನ್ನ ಆರೋಗ್ಯನ ಹಾಳು ಮಾಡ್ಕೋತಿದ್ದಿ ಚಿಂತೆ ಮಾಡಿ ಅಂತ ಎಷ್ಟು ಸಲ ಹೇಳ್ತೀನಿ ಬೇಯಮ್ಮ. ಒಟ್ಟು ನನ್ನ ಮಾತು ಕೇಳಂಗಿಲ್ಲ. ಯವ್ವ ನಾನು ಬಿಟ್ಟು ಬರೋದು ದೊಡ್ಡದಲ್ಲ. ಬಿಟ್ಟು ಬಂದೆ ಅಂದರೆ 2 ದಿನಕ್ಕೆ ಆ ಮನಿನ ಯಾರಿಗೆ ಒತ್ತಿ ಇಡ್ತಾನೋ, ಯಾರಿಗೆ ಮಾರಿಬಿಡ್ತಾನೋ, ಮಾರಿ ಇಸ್ಪಿಟ್ನಾಗ ಅದನ್ನು ಕಳ್ಕೊಂಡ್ಬಿಡ್ತಾನೆ ಬೇಯಕ್ಕೆ. ಮಾಡಮ್ಮ ಏನು ಮಾಡಲಿ ಹೇಳ್ದಾನ. ಒಂಥರ ನನಗೆ ಉಗಳಕ್ಕೂ ಆಗವಲ್ದು, ನುಂಗಕ್ಕೂ ಆಗವಲ್ದು. ಬಿಸಿ ತುಪ್ಪನ ಬಾಯಾಗಿ ಇಟ್ಕೊಂಡಂಗೆ ಆಗೈತಿ. ಏನೇ ಒಂದು ಒಟ್ಟಿನಲ್ಲಿ ನನ್ನ ಮೊಮ್ಮಗಳ ಜೀವನ ಸರಿ ಹೋತಿಲ್ಲ, ಅಷ್ಟೇ ಸಾಕು. ಇನ್ನಂತೂ ನಾನು ಏನು ಚಿಂತೆ ಮಾಡೋಂಗಿಲ್ಲವ. ಅವ ಏನಾರ ಯಾಕೆ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಕೈ ಬಿಟ್ಬಿಡ್ತೀನಿ ನೋಡ್ಬೇಕಾ, ಕೈ ಬಿಟ್ಬಿಡ್ತೀನಿ ನಾನು.
ಚೆನ್ನವ ನೀ ಏನು ತಲೆ ಕೆಡ್ಸ್ಕೊಬೇಡ ನೋಡಂತಡಿ ಅದು ಏನೋ ಕುಡಿಯೋದ ಬಿಡ್ಸಾಕ ಏನೇನೋ ಮಾಡ್ಬೇಕಂತಾರ ನೋಡಂತಡಿ ಹೆಂಗಾರ ಒಂದು ಮಾಡಿ ಅವ್ನು ಕುಡ್ತಾನ ಬಿಡ್ಸಾಕ ಪ್ರಯತ್ನ ಪಡಂತಡಿ. ಅಯ್ಯೋ ಮಾಡವ್ವ, ನಾನು ಅದ್ರ ಸಲುವಾಗಿ ಪ್ರಯತ್ನ ಪಟ್ಟಿದ್ದು ಅಷ್ಟಿಷ್ಟಲ್ಲ ಯವ್ವ. ಯಾರ್ಯಾರು ಏನೇನು ಹೇಳ್ತಾರೆ ನೋಡಿ, ಎಲ್ಲರ ಮಾತು ಕೇಳಿ ಎಲ್ಲ ಥರದ ಔಷಧಿ ಹಾಕಿ ಎಲ್ಲ ಮಾಡತ್ತವ ಯವ್ವ. ಆದರೂ ಆ ನನ್ನ ಮಗ ಒಂದು ಹೊತ್ತು ಕುಡಿಯೋದು ಬಿಡಂಗಿಲ್ಲ ನೋಡ್ಬೇಕ. ತಿನ್ನೋದು ಉಣ್ಣೋದು ಬಿಡ್ತಾನೆ ಹೊರತು ಕುಡಿಯೋದು ಬಿಡಂಗಿಲ್ಲ ಅಂತ ನೋಡು. ಅದಕ್ಕೆ ಮತ್ತೆ ನನ್ನ ಮೊಮ್ಮಗಳನ್ನ ಅವನಿಗೆ ತೊಗೊಳಕ್ಕೆ ಒಲ್ಲೆ ಅಂತಂದಿದ್ದು. ಅವನ ಜೀವನ ಹಾಳು ಮಾಡ್ಕೊಳ್ಳೋದಲ್ದ ಆ ಹುಡುಗಿ ಜೀವನನೂ ಹಾಳು ಮಾಡಿಬಿಡ್ತಿದ್ದೆ ಬೇಕ. ಏನೋ ನೀನು ದೇವ್ರಂಗೆ ಬಂದು ನನ್ನ ಮೊಮ್ಮಗಳ ಜೀವನ ಸರಿ ಮಾಡಿದ್ದೀವಿ ಅಕ್ಕ, ಸರಿ ಮಾಡಿದ್ದೀವಿ ನೀನು. ನೀನೇನು ಚಿಂತೆ ಮಾಡಬೇಡ. ಈಗ ಹೆಂಗೋ ಸವಿತಾನ ಮದುವೆ ಆತಲ್ಲ, ಇನ್ನು ಮೇಲೆ ತಾನ ತಗ್ಗೆ ಬಗ್ಗೆ ನಡಿಬೋದು. ನೀನೇನು ಬೇಸರ ಮಾಡ್ಕೊಳಕೋಬೇಡ, ಹುಷಾರಾಗಿರು. ನಿನ್ನ ಆರೋಗ್ಯದ ಕಡೆ ಲಕ್ಷ್ಯ ಕೊಡು. ನೀನು ಅವಂದೇನು ಅಂಥವ್ರದ್ದು ಕೈ ಬಿಟ್ಬಿಡ್ಬೇಕು. ಅಂಥವ್ರ ಸಲುವಾಗಿ ನಮ್ದು ಆರೋಗ್ಯನ ಹಾಳು ಮಾಡ್ಕೋಬಾರ್ದು ನಾವು. ನಮಗೇನು ಬರ್ತಾ ವಯಸ್ಸು ಬರಂಗಿಲ್ಲ. ಏನು ಇನ್ನರ ಬದ್ಲಾಕನ ಏನಿಲ್ಲ. ಅಯ್ಯೋ ಇನ್ನು ಸವಿತನ ಮೇಲೆ ಭಾಳ ಸೇಡಿಟ್ಟಾನ, ಆಕೆ ಜೀವನ ಹಾಳು ಮಾಡಿಬಿಡ್ತೀನಿ ಹಂಗೆ ಹಿಂಗೆ ಅಂತ ಅನ್ಕೊಂಡೆ. ನಾ ಇಲ್ಲಿಗೆ ಬರೋದು ಗೊತ್ತಿಲ್ಲಾಗಿತ್ತು ಅವನಿಗೆ. ಒಳಗಡೆ ಕ್ವಾಣ್ಯಾಗ ಹಾಕಿ ಕದ ಹಾಕಿ ಚಿಲ್ಕ ಹಾಕಿ ಮನಿದು ಕದ ಚಿಲ್ಕ ಎಲ್ಲ ಹಾಕಿ ಬಂದೀನಿ ನಾನು.